ನಾವು ಬಚ್ಚಿಟ್ಟಿದ್ದು ಬೇರೆಯವ್ರ ಪಾಲಾಗುತ್ತೆ ಅಂತ ಗೊತ್ತಾಯ್ತಲ್ವಾ? ಸರಿ ಫ್ರೆಂಡ್ಸ್, ಈಗ ಕಬ್ಬಿನ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಷನ್ನ ಇನ್ಫೋಗುರುಗಳು ಕೊಡೋಕೆ ಕಾಯ್ತಾ ಇದ್ದಾರೆ. ಹಾಗಾದ್ರೆ ಬನ್ನಿ, ಸ್ವೀಟ್ ಆಗಿರೋ ಕಬ್ಬಿನ ಬಗ್ಗೆ ಎಷ್ಟು ಇನ್ಫಾರ್ಮೇಷನ್ ಇದೆ ಅಂತ ತಿಳ್ಕೊಳ್ಳೋಣ. ಈಯಪ್ಪ, ಹಲ್ಲು ಕಣೆ, ನಿನ್ನ 2 ಹಲ್ಲು ಹೇಳ್ದೆ ಕೇಳ್ದೆ ಕಿತ್ಕೊಂಡು ಕೈಗೆ ಬಂದ್ವು. ಏನ್ ಕಡಿಯೋಕ್ ಹೋಗಿದ್ದೆ ಅಂತ ಯಾಕಂಗಾಯ್ತು? ಅಪ್ಪ ಪೇಟೆಯಿಂದ ಕಬ್ಬನ್ ತಂದಿದ್ರು, ತುಂಬಾ ಸೂಪರ್ ಆಗಿರುತ್ತಂತ ತಿನ್ನೋಕೋದೆ, ಹಲ್ ಕಿತ್ತೋಯ್ತು ಕಣೆ. ಕಬ್ಬನ್ ತಿನ್ನೋದು ಒಂದ್ ಕಲೆ. ನೀನು ಈ ತರ ತಿಂದಿದ್ದೇನಾದ್ರೂ ನ್ಯೂಗಿನಿ ಜನ ನೋಡಿದ್ರೆ ತುಂಬಾ ಬೇಜಾರಾಗ್ತಿದ್ರೇನೋ. ಏನ್ ಮಾತಾಡ್ತಾ ಇದೀಯೇ? ನ್ಯೂಗಿನಿ ಅಂದ್ರೇನೆ ಅವ್ರು ಯಾಕೆ ಬೇಜಾರಾಗ್ತಾರೆ? ಜಗತ್ತಿಗೆ ಮೊಟ್ಟ ಮೊದಲು ಕಬ್ಬನ್ನ ತಿನ್ನೋಕೆ ಕಲ್ಸಿದ್ದು ನ್ಯೂಗಿನಿ ಅನ್ನೋ ಪ್ರದೇಶದಲ್ಲಿ ವಾಸಿಸೋ ಜನ. ನ್ಯೂಗಿನಿ ಅನ್ನೋದು ನೈಋತ್ಯ ಪೆಸಿಫಿಕ್ ಪ್ರದೇಶದಲ್ಲಿದೆ. ಇಂದಿಗೂ ಅಲ್ಲಿ ಬುಡಕಟ್ಟು ಜನಾಂಗದವರನ್ನ ಕಾಣಬಹುದು. ಕಬ್ಬನ್ನ ತಿನ್ನೋಕೆ ಬಳಸಿದ್ದು ಅವ್ರೇ ಮೊದ್ಲಂತೆ ಗೊತ್ತಾ? ಅಬ್ಬಾರೆ, ಅಂತೂ ಅವ್ರು ತೋರ್ಸ್ಕೊಟ್ಟಿದ್ದು ಇವತ್ತಿಗೂ ಜನ ಜಗದ್ ಬಿಸಾಕ್ತಾ ಇದಾರೆ ಅನ್ನೋ. ಹೌದು, ನಿಂಗೊತ್ತಾ, ಕಬ್ಬು ಹುಲ್ಲಿನ ಜಾತಿಗೆ ಸೇರಿದೆ. ಅದ್ರ ಹುಲ್ಲುಗಳು ತುಂಬಾನೇ ಹರಿತವಾಗಿರ್ತವೆ. ಕಬ್ಬಿನ ಗದ್ದೆಯಲ್ಲಿ ಕೆಲಸ ಮಾಡೋರು ತುಂಬಾ ಕೇರ್ಫುಲ್ ಆಗಿ ಕೆಲಸ ಮಾಡ್ಬೇಕು ಅನ್ನೋ. ಹೌದು, ಕಬ್ಬು ಬೆಳೆ ತುಂಬಾನೇ ಲಾಭದಾಯಕ ಕೃಷಿಗಳಲ್ಲಿ ಒಂದು. ದಿನನಿತ್ಯ ನಮ್ಗೆ ಅವಶ್ಯವಿರೋ ಸಕ್ಕರೆ, ಬೆಲ್ಲ ಕಬ್ಬಿನಿಂದಲೇ ತಯಾರಾಗೋದು. ಹಾಗೆ ಕಬ್ಬಿನ ಜಲ್ಲೆಯಲ್ಲಿ 90% ನೀರಿನಂಶ, ಅಂದ್ರೆ ಕಬ್ಬಿನ ಹಾಲೆ ತುಂಬಿರುತ್ತೆ. ಅದಕ್ಕೆ ಕಬ್ಬನ್ ಹಿಂಡಿದ್ಮೇಲೆ ಅದ್ರ ಸಿಪ್ಪೆ ಹೊಟ್ಟೆಗಿಲ್ದೇ ಇರೋರ್ ತರ ಆಗೋದು. ಹೌದು ಮತ್ತೆ. ಹಾಗೆ ಇವುಗಳು 6 ಫೀಟ್ಗಳಿಗೂ ಅಧಿಕವಾಗಿ ಬೆಳೆಯಬಲ್ಲವು. ಹಾಗೆ ಇವುಗಳ ಸೇವನೆಯಿಂದ ನಮ್ ದೇಹಕ್ಕೆ ಭಾರಿ ಪ್ರಮಾಣದ ಕಾರ್ಬೋಹೈಡ್ರೇಟ್ ಸಿಗುತ್ತೆ. ಓಹೋ, ಹಿಂಗಾ? ಹಂಗೆ. ನಿಂಗೊತ್ತಾ, ಕಬ್ಬು ಸಾಕಷ್ಟು ದೇಶಗಳಲ್ಲಿ ತುಂಬಾನೇ ಕಾಮನ್ ಆಗಿ ಬೆಳೆಯಲಾಗೋ ಬೆಳೆ. 100ಕ್ಕೂ ಅಧಿಕ ದೇಶಗಳಲ್ಲಿ ಕಬ್ಬನ್ನ ಬೆಳೆಯಲಾಗತ್ತೆ. ಅತಿ ಹೆಚ್ಚು ಕಬ್ಬು ಸಕ್ಕರೆ ತಯಾರಿಕೆಗೆ ಬಳಕೆ ಆಗತ್ತೆ. ಹಾಗೆ ಮದ್ಯ ತಯಾರಿಕೆಗೂ ಇದು ಬಳಕೆ ಆಗತ್ತೆ, ಗೊತ್ತಾ? ಓಹೋ, ಅದಕ್ಕೂ ಬಳಸ್ತಾರಾ? ಅದಕ್ಕಾಗಿನೇ ತುಂಬಾ ರುಚಿಯಾಗಿರುತ್ತೆ ಕಬ್ಬಿನ ಹಾಲು. ತಾಲೆ ಹರಟೆ, ಕೇಳಿಲಿ. 16ನೇ ಶತಮಾನದಲ್ಲಿ ಲಂಡನಿಗರಿಗೆ ಕಬ್ಬಿನ ಕೃಷಿ ಬಗ್ಗೆ ಪರಿಚಯನೇ ಇರಲಿಲ್ಲ. ಬೇರೆ ಕಡೆಯಿಂದ ಸಕ್ಕರೆಯನ್ನ ತರಿಸ್ಕೊಳ್ಳಾಗ್ತಿತ್ತಂತೆ. ಆಗ ಒಂದು ಚಮಚ ಸಕ್ಕರೆಯ ಬೆಲೆ ಎಂದಿನ $5ಗೆ ಸಮವಾಗಿತ್ತಂತೆ, ಗೊತ್ತೇನೋ? ಅಬ್ಬಾ, ಸಕ್ಕರೆಗೇನಾದ್ರೂ ಇರುವೆ ಬಂದಿದ್ರೆ ಶೂಟ್ ಮಾಡ್ಲಾ ಅಂತ ಕೇಳ್ತಿದ್ರೇನೋ. ಆಗಿರಬಹುದು. ಆಕ್ಚುಲಿ ಕಬ್ಬನ್ನ ತಿನ್ನೋಕ್ ಹೋಗಿ ಹಲ್ ಮುರಿದೋಯ್ತು ಅಂದ್ಯಲ್ಲ, ನಮ್ ಬಸಡುಗಳಿಗೆ ಕಬ್ಬು ಜಗಿಯೋದ್ರಿಂದ ಉತ್ತಮ ವ್ಯಾಯಾಮವಾಗುತ್ತೆ. ಮುಖದಲ್ಲಿ ಕಾಂತಿ ಜೊತೆ ಚರ್ಮ ಸುಕ್ಕಾಗೋದು ಕಡಿಮೆ ಆಗುತ್ತೆ ಅಂತಾರೆ. ಓಹೋ, ಹಿಂಗಾ? ಹೌದು, ಜಗತ್ತಲ್ಲಿ ಅತಿ ಹೆಚ್ಚು ಕಬ್ಬನ್ನ ಬೆಳೆಯುವ ದೇಶಗಳು ಯಾವುವು? ಕಬ್ಬು ಉತ್ಪಾದನೆಯಲ್ಲಿ ಬ್ರೆಜಿಲ್, ಭಾರತ ಮತ್ತು ಚೀನಾ ಕ್ರಮವಾಗಿ ಮುಂಚೂಣಿಯಲ್ಲಿವೆ. ಹಾಗೆ ಥೈಲ್ಯಾಂಡ್, ಪಾಕಿಸ್ತಾನ್, ಕೊಲಂಬಿಯಾ ಕೂಡ ಹೆಚ್ಚು ಪ್ರಮಾಣದಲ್ಲಿ ಕಬ್ಬನ್ನ ಬೆಳಿತಾವೆ. ನಮ್ ಭಾರತದಲ್ಲಿ ಯಾರು ಟಾಪು? ಉತ್ತರ ಪ್ರದೇಶ ನಮ್ಮ ಭಾರತದಲ್ಲಿ ನಂಬರ್ 1 ಸ್ಥಾನವನ್ನ ಕಬ್ಬು ಉತ್ಪಾದನೆಯಲ್ಲಿ ಪಡೆದಿದೆ. ನಂತರದ ಸ್ಥಾನ ಮಹಾರಾಷ್ಟ್ರಕ್ಕೆ ಇದ್ರೆ ನಮ್ ಕರ್ನಾಟಕ 3ನೇ ಸ್ಥಾನದಲ್ಲಿದೆ, ಗೊತ್ತಾ? ಓಹೋ, ಆದ್ರೆ ಯಾವಾಗ ನೋಡಿದ್ರು ಕಬ್ಬು ಬೆಳೆಗಾರರಿಗೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ ಅಂತ ಸ್ಟ್ರೈಕ್ ಮಾಡ್ತಾ ಇರ್ತಾರೆ. ಹೌದು ಮತ್ತೆ. ಕಷ್ಟಪಟ್ಟು ಬೆಳೆದ್ರು ಫ್ಯಾಕ್ಟ್ರಿಗಳು ಖರೀದಿ ಮಾಡಿ ನುರಿಲಿಲ್ಲ ಅಂದ್ರೆ ಜೀವನ ಸಾಕ್ಬೇಕಲ್ವಾ? ರೈತರು ಉಣ್ಣೋದ್ ಬೇಡ್ವಾ? ಬೇಕು, ರೈತ ಚೆನ್ನಾಗಿರ್ಬೇಕು. ಹೋ, ಸರಿ ಕಣೋ, ನಾನ್ ಹೊರಟೆ. ಓಕೆ, ಟಾಟಾ. ಒಂದು ಚಂದದ ಕಥೆಯನ್ನ ನೋಡಿದ್ರಿ, ಹಾಗೆ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ನ ತಿಳ್ಕೊಂಡ್ರಿ. ಸರಿ ಫ್ರೆಂಡ್ಸ್, ನಾನು ನಿಮ್ಮನ್ನ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ಕತೆ, ಮತ್ತೊಂದು ಹೊಸ ಮಾಹಿತಿ ಚಿತ್ರದೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ, ಇದು ಮನುಕುಲದ ಒಳಿತಿಗಾಗಿ.